ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಆಕ್ಚುಲಿ ನಮ್ ಚೋಟು ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಆಲ್ರೆಡಿ ಅವ್ನು ಹೋಗಿದ್ದಾನೆ. ನಮ್ಗೆ 10 o'clock ಬರಕ್ ಹೇಳಿದ್ರು. ನಾವು ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ತುಂಬಾ ದಿನದಿಂದ ಪ್ಲಾನ್ ಮಾಡ್ತಿದೀವಿ. ಬಟ್ ಹೋಗೋಕೆ ಆಗ್ತಿಲ್ಲ, ಮಳೆ ಬರ್ತಿದೆ. ಮತ್ತೆ ಇನ್ನ ನಮ್ ಚರಿತೆ ಚಿಕ್ಕವನಿದಾನಲ್ಲ, ಹಾಗಾಗಿ ಮಳೆ ಎಲ್ಲ ನಿಂತ ಮೇಲೆ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಅಷ್ಟರಲ್ಲಿ ಸ್ಕೂಲಲ್ಲೇನೆ ಆ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ತುಂಬಾ ಖುಷಿ ಆಯ್ತು. ನಾವು ಹೋಗ್ಬೇಕಂತ ಅನ್ಕೊಂಡಿದ್ರು, ಹೋಗಕ್ ಆಗ್ತಿಲ್ವಲ್ಲ ಅಂತ ಬೇಜಾರಾಗ್ತಿತ್ತು. ಇವಾಗ ಸ್ವಲ್ಪ ಸಮಾಧಾನ ಆಗಿದೆ. ಮತ್ತೆ ಯಾಕೆ ವೆಯ್ಟ್ ಮಾಡೋದು, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ನಾ ಚೋಟು ಸ್ಕೂಲ್ ಹತ್ರ ಬಂದೆ. ವೆಲ್ಕಮ್ ಬ್ಯಾಕ್ ಟು ಸ್ಕೂಲ್ ಅಂತ ಅಲ್ಲಿ ಒಂದು ಥೀಮ್ ತರ ಮಾಡಿದ್ರು, ಎಲ್ಲ ಫೋಟೋ ಶೂಟ್ ಮಾಡ್ತಿದ್ರು. ನಾನು ಚೋಟು ಫೋಟೋ ಶೂಟ್ ಮಾಡಿಸ್ದೆ. ಆಮೇಲೆ ಒಳಗಡೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ. ನೋಡಿ ಡೆಕೋರೇಷನ್ ತುಂಬಾ ಸಿಂಪಲ್ ಆಗಿ ನೀಟಾಗಿ ಮಾಡಿದ್ದಾರೆ. ಪೂಜೆ ಎಲ್ಲ ಇಟ್ಕೊಂಡಿದ್ರು. ನನ್ಗಂತೂ ತುಂಬಾ ಖುಷಿ ಆಯ್ತು. ನಾವು ನಮ್ಮ ಮಕ್ಕಳನ್ನ ದೊಡ್ಡ ಸ್ಕೂಲು ಅಂತ, ಚೆನ್ನಾಗಿದೆ ಡೊನೇಷನ್, ಚೆನ್ನಾಗಿರುತ್ತೆ ಸ್ಕೂಲು ಅಂತ ಜಾಯಿನ್ ಮಾಡಿಸೋದಕ್ಕಿಂತ ಪುಟ್ಟ ಸ್ಕೂಲ್ ಆದ್ರೂ ಪರವಾಗಿಲ್ಲ, ನಮ್ಮ ಕಲ್ಚರ್ ಬಗ್ಗೆ ಚೆನ್ನಾಗಿ ಹೇಳ್ಕೊಡ್ತಾರೆ, ಮತ್ತೆ ಅವರಿಗೆ ಪಾಠಗಳೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅನ್ಸಿದ್ರೆ ಅಂತ ಸ್ಕೂಲ್ಗಳಿಗೆ ಸೇರ್ಸೋದು ಉತ್ತಮ ಅಂತ ಅನ್ಸುತ್ತೆ. ಇದು ನನ್ನ ಒಪಿನಿಯನ್ ಅಷ್ಟೇನೆ. ಫೈನಲಿ ಒಂದು ಪ್ಲೇಟ್ಗೆ ಈ ತರ ಅರ್ಶಿನ ಹಾಕಿ ಕೊಟ್ಟು, ನಾವು ದೇವ್ರನ್ನ ಮನಸ್ಸಲ್ಲೇ ನೆನ್ಕೊಂಡು ನಮ್ಮ ಮಗು ಕೈಯಲ್ಲಿ ನಾವ್ ಏನ್ ಬೇಕು, ಇವಾಗ ದೇವ್ರದ್ದು ಓಂ ಅಂತ, ಇಲ್ಲ ಆ ಪಾಪದು ಫಸ್ಟ್ ಲೆಟರು, ಇಲ್ಲ ಆ ಅಂತ ಏನಾದ್ರು ಆಯ್ತು ಆ ತರ ಬರಿ ಅಂತ ಹೇಳಿದ್ರು. ಸೊ ನಾವ್ ಅದೇ ತರ ಮಾಡಿದ್ವಿ. ನನ್ಗಂತೂ ತುಂಬಾ ಖುಷಿ ಆಯ್ತು. ನಮ್ ಚೋಟು ಸ್ಕೂಲಲ್ಲಿ ಏನೇ ಒಂದು ಪ್ರೋಗ್ರಾಮ್ ಮಾಡಿದ್ರು ಒಂದು ಮೀನಿಂಗ್ಫುಲ್ ಆಗಿ ಮಾಡ್ತಾರೆ. ಹಾಗಾಗಿ ನಂಗೆ ತುಂಬಾ ಖುಷಿ ಇದೆ ಅವನ್ನ ಸ್ಕೂಲ್ಗೆ ಜಾಯಿನ್ ಮಾಡಿಸಿದ್ದಕ್ಕೆ. ನಮ್ ಚೋಟು ಇವಾಗ ತಾನೇ ಸ್ಕೂಲ್ ಮುಗಿಸ್ಕೊಂಡ್ ಬಂದ. ಯೂಶಲಿ ಅವನಿಗೆ 12:30 ಕ್ಲಾಸಸ್ ಇರುತ್ತೆ. ಇವತ್ತು ಪ್ರೋಗ್ರಾಮ್ ಇತ್ತಲ್ವಾ, ಹಾಗಾಗಿ ಬೇಗ ಬಂದಿದ್ದಾನೆ. ಅವ್ನು ನೋಡಿ ಒಳಗಡೆ ಬರಕ್ಕೆ ರೆಡಿ ಇಲ್ಲ, ಆಚೆ ಈಚೆ ಎಲ್ಲ ಓಡಾಡ್ಕೊಂಡಿದ್ದಾನೆ. ಮತ್ತೆ ಅಲ್ಲಿ ರೋಡಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ನೋಡ್ತಿದ್ದ. ಬೆಳಗಾವಿಲಂತೂ ಇವಾಗ ತುಂಬಾ ಬಿಸಿಲಿದೆ. ಆಕ್ಚುಲಿ ಯಾವಾಗ ಬಿಸಿಲಿರುತ್ತೆ, ಯಾವಾಗ ಮೋಡ ಇರುತ್ತೆ ಅಂತಾನೆ ಹೇಳೋಕ್ ಆಗ್ತಿಲ್ಲ, ಹಾಗೆ ಚೇಂಜ್ ಆಗ್ತಿದೆ ವೆದರು. ಅವನು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಅವ್ನು ತಿನ್ನೋಕೆ ಏನಾದ್ರೂ ಸ್ಪೆಷಲ್ ಆಗಿ ರೆಡಿ ಮಾಡಿಟ್ಟಿರ್ಬೇಕು ನಾನು. ಯೂಶಲಿ ಅವನು ಯಾವಾಗಾದ್ರೂ ಅಷ್ಟೇನೆ ಸ್ಕೂಲಿಂದ ಬಂದ ತಕ್ಷಣ ಏನಾದ್ರೂ ಸ್ಪೆಷಲ್ ಇರಬೇಕು. ಹಾಗಾಗಿ ನಾನು ಇವತ್ತು ಫ್ರೂಟ್ಸ್ ಕಸ್ಟರ್ಡ್ನ ಮಾಡಿದ್ದೆ ಅವನಿಗೋಸ್ಕರ. ಅದನ್ನ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ತಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಪಪಾಯ, ಅನಾನಸು, ಕಿವಿ ಫ್ರೂಟು, ಆ್ಯಪಲ್ಲು, ಮ್ಯಾಂಗೋ, ಚೆರಿ ಮತ್ತು ಬನಾನಾನ ಯೂಸ್ ಮಾಡ್ತಿದ್ದೀನಿ. ನಮ್ಮನೇಲಿ ಇದ್ದಿದ್ದಿಷ್ಟೇ ಫ್ರೂಟ್ಸು, ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದಕ್ಕಿನ್ನ ನೀವು ದ್ರಾಕ್ಷಿ, ಬ್ಲೂಬೆರಿ, ಸ್ಟ್ರಾಬೆರಿ ಆ ಫ್ರೂಟ್ಸ್ ಎಲ್ಲ ಹಾಕೋಬೋದು. ಮತ್ತು ಚಿಯಾ ಸೀಡ್ಸ್ನೂ ನೆನೆಸಿಟ್ಬಿಟ್ಟು ನೀವು ಹಾಕೋಬೋದು, ಅದೂ ಚೆನ್ನಾಗಿರುತ್ತೆ. ನಾನು ನಮ್ಮ ಮನೆಯಲ್ಲಿ ಏನಿತ್ತೋ ಅದನ್ನು ಮಾತ್ರ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಮೊದಲಿಗೆ ನಾವು ಕಸ್ಟರ್ಡ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಹಾಲು, ಸಕ್ಕರೆ, ಕಸ್ಟರ್ಡ್ ಪೌಡರು ಮತ್ತು ಏಲಕ್ಕಿ ಬೇಕಾಗುತ್ತೆ. ನಾನಿಲ್ಲಿ 1/2 ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ. ಅದಕ್ಕೆ ನೀರೇನು ಮಿಕ್ಸ್ ಮಾಡಿಲ್ಲ. ಅದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಒಂದು 2 ಮಿನಿಟ್ಸ್ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತೀನಿ. ನಾನಿಲ್ಲಿ ಕಸ್ಟರ್ಡ್ ಪೌಡರ್ಗೆ ನಾವೇನು ಹಾಲು ತೊಗೊಂಡಿದ್ದೀವಿ ಅಲ್ವಾ, ಆ ಹಾಲನ್ನೇ ಹಾಕ್ಕೊಂಡು ನೀಟಾಗಿ ಗಂಟಿಲ್ದಿರೋ ಥರ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಫಸ್ಟು ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಸೈಡಲ್ಲಿ ಎತ್ತಿಟ್ಕೊತೀನಿ. ಇವಾಗ ಈ ಹಾಲಿಗೆ ನಾನು ಒಂದು 1/2 ಕಪ್ ಆಗೋವಷ್ಟು ಶುಗರ್ನ ಹಾಕ್ಕೊತಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದವ್ರು ಜಾಸ್ತಿ ಶುಗರ್ ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸ್ವೀಟ್ ಬೇಕು ನನಗೆ, ಹಾಗಾಗಿ ನಾನು ಸ್ವಲ್ಪ ಶುಗರ್ನ ಹಾಕ್ಕೊತಿದ್ದೀನಿ. ಶುಗರ್ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು 1 ಮಿನಿಟ್ ಅದನ್ನು ನೀಟಾಗಿ ಕುದಿಸ್ಕೊಳ್ಳಿ. ಇದು ಕುದ್ದಾದಮೇಲೆ ನಾವೇನು ಕಸ್ಟರ್ಡ್ ಪೌಡರ್ದು ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಮಿಕ್ಸ್ನ ಅದಕ್ಕೆ ಹಾಕಿಬಿಟ್ಟು ಮತ್ತೆ ನೀಟಾಗಿ ಕುದಿಸ್ಕೊಳ್ಳಿ. ಯಾವಾಗಲೂ ಕೈ ಆಡ್ಕೊಂಡು ಕುದಿಸ್ಕೊತೀರಿ, ಯಾಕೆ ಅಂದರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಸ್ಟರ್ಡ್ ಪೌಡರ್ ಮಿಕ್ಸ್ ಹಾಕಿದ್ಮೇಲೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಕನ್ಸಿಸ್ಟೆನ್ಸಿ. ನಿಮಗೆ ಸ್ವಲ್ಪ ಜಾಸ್ತಿ ತಿಕ್ನೆಸ್ ಬೇಕು ಅಂತ ಅಂದರೆ ಕಸ್ಟರ್ಡ್ ಪೌಡರ್ನ ಜಾಸ್ತಿ ಹಾಕ್ಕೊಳ್ಳಿ. ಮೀಡಿಯಮ್ ತಿಕ್ನೆಸ್ ಇರಬೇಕು ಅಂತ ಅಂದರೆ ಕಸ್ಟರ್ಡ್ ಪೌಡರ್ ನಾನು ಇವಾಗ ಎಷ್ಟು ಹಾಕಿದೆ ಅಲ್ವಾ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ನೀಟಾಗಿ ಒಂದು 3 ಮಿನಿಟ್ಸು ಕುದಿಸ್ಕೊಳ್ಳಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡೇ ಕುದಿಸ್ಕೊಳ್ಳಿ.
ನೋಡಿ ಇವಾಗ ಇದು ನೀಟಾಗಿ ಬಾಯ್ಲ್ ಆಗಿದೆ. ಕನ್ಸಿಸ್ಟೆನ್ಸಿ ನೀವೇ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಇಷ್ಟು ನೀವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಯಾರಿಗೆಲ್ಲ ಫ್ರೂಟ್ಸ್ನ ಹಾಗೆ ತಿನ್ನೋಕ್ಕಾಗಲ್ಲ ಅಂತ ಅನಿಸುತ್ತೋ ಅಂಥವ್ರಿಗೆ ಈ ರೆಸಿಪಿ ಅಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನಿಲ್ಲಿ 2 ಏಲಕ್ಕಿನ ತೊಗೊಂಡು ನೀಟಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಕೊನೆಯದಾಗಿ ನಾನು ಅದನ್ನು ಆ ಮಿಕ್ಸ್ ಒಳಗಡೆ ಹಾಕೋತಿದ್ದೀನಿ. ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 10 ಸೆಕೆಂಡು ಕುದಿಸಾದ್ಮೇಲೆ ಒಂದು 15 to 20 ಮಿನಿಟ್ಸು ಅದು ಚೆನ್ನಾಗಿ ತಣ್ಣಗಾಗೋಕ್ಕೆ ಬಿಡಿ. ಫ್ರೆಂಡ್ಸ್, ನಾನು ಇದನ್ನು ಒಂದು 15 ಮಿನಿಟ್ಸು ತಣ್ಣಗಾಗಿಬಿಟ್ಟಿದ್ದೆ. ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ನಾನು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಬೇಕಿದ್ದರೆ ನೀವು ಇದಕ್ಕೆ ಕೇಸರಿ ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಬಿಸಿಲು ಇವಾಗ ತುಂಬ ಜಾಸ್ತಿ ಇರೋದ್ರಿಂದ ತಣ್ಣಗಿರೋದು ಏನೇನಾದರೂ ತಿನ್ನಬೇಕಂತ ಅನಿಸುತ್ತೆ. ಅದಕ್ಕೆ ಇದು ಬೆಸ್ಟು ಆಪ್ಷನಲ್ಲು. ಫ್ರೆಂಡ್ಸ್, ಇವಾಗ ನಾನು ಅದಕ್ಕೆ ನಾವೇನು ಫ್ರೂಟ್ಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಫ್ರೂಟ್ಗಳನ್ನೆಲ್ಲ ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಡಯಟ್ ಮಾಡ್ತಿರೋರಿಗಂತೂ ಇದು ಒಳ್ಳೆ ರೆಸಿಪಿ. ನಮಗೆ ಬೇಕಾಗಿರುವಂಥ ಪ್ರೋಟೀನ್ಸ್ಗಳೆಲ್ಲದೂ ಸಿಗುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಇದನ್ನು ಒಂದು ಬೌಲ್ ತಿಂದರೆ ಸಾಕು, ಖಂಡಿತ ಹೊಟ್ಟೆ ಫುಲ್ ಆಗುತ್ತೆ. ಹೆಲ್ದಿ ಕೂಡ ಹೌದು ಇದು. ನೋಡಿ ಫ್ರೆಂಡ್ಸ್, ಇಷ್ಟೇ ನೀಟಾಗಿ ಫ್ರೂಟ್ಸ್ಗಳನ್ನೆಲ್ಲ ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿದ್ರೆ ನಮಗೆ ಫ್ರೂಟ್ ಕಸ್ಟರ್ಡು ರೆಡಿ ಆಗುತ್ತೆ. ನಾನಿವಾಗ ಇದನ್ನು ಒಂದು 1/2 ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಬೌಲ್ಗೆ ಸರ್ವ್ ಮಾಡಿ ಅದ್ರ ಮೇಲೆ ನಾನು ಚೆರಿಗಳನ್ನ ಹಾಕ್ತಿದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲು, ಎಷ್ಟು ಈಸಿ ಅಂತ ಫ್ರೂಟ್ ಕಸ್ಟರ್ಡ್ನ ಮಾಡೋದು. ಸುಮ್ಮನೆ ನಾವು ಹೊರಗಡೆ ಹೋಗಿಬಿಟ್ಟು ತಿಂದು ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿರೋ ರೆಸಿಪಿಗಳನ್ನ ಮಾಡಿಕೊಂಡ್ರೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೂ ಇದು ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗಂತ ಅಲ್ಲ, ದೊಡ್ಡವ್ರಿಗೂ ಇದು ತುಂಬ ಇಷ್ಟ ಆಗುತ್ತೆ. ನೋಡಿ, ನಮ್ಮ ಚರಿತ್ಗೆ ಹುಷಾರಿಲ್ಲ, ತುಂಬ ಅಂದರೆ ತುಂಬ ಜ್ವರ ಬಂದ್ಬಿಟ್ಟಿದೆ. ಫೇಸ್ ಎಲ್ಲ ಫುಲ್ ಡಲ್ ಆಗಿಬಿಟ್ಟಿದೆ. ಅದರಲ್ಲೂ ನಗ್ತಾನೆ, ಅದೇ ಒಂಥರ ಖುಷಿ. ಇವತ್ತು ಆ್ಯಕ್ಚುಲಿ ಹಾಸ್ಪಿಟಲಿಗೆ ಹೋಗಬೇಕು. ಮಧ್ಯಾಹ್ನ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಹಾಯ್ ಚರಿತ್, ಹಾಯ್, ಸ್ಮೈಲ್ ಪ್ಲೀಸ್. ಹಚ್ಚಿಕಳ ಎಲ್ಲಿ ಚರಿತ್, ಎಲ್ಲಿ ಚರಿತ್, ಎಲ್ಲಿ ಚರಿತ್, ಇಲ್ಲಿದ್ದಾನೆ. ಎಲ್ಲಿ ಚರಿತ್, ಎಲ್ಲಿ ಚರಿತ್, ಇಲ್ಲಿ ಇದ್ದಾನೆ. ಫ್ರೆಂಡ್ಸ್, ಬಾಬುಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ವಾ, ಹಾಗಾಗಿ ಇವಾಗ ಕ್ಲಿನಿಕ್ಕಿಗೆ ಬಂದಿದ್ದೀವಿ. ಇವಾಗ 6 o'clock ಆಗಿದೆ, ಇಲ್ಲ ಡಾಕ್ಟರ್ಸ್ ಬಂದಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಬಾಬು ಫುಲ್ ಸಪ್ಪಗಾಗ್ಬಿಟ್ಟಿದ್ದಾನೆ. ಫ್ರೆಂಡ್ಸ್, ಇವಾಗ ತಾನೇ ಆಸ್ಪತ್ರೆಯಿಂದ ಬಂದ್ವಿ. ಪಾಪು ಮಲಗಿದ್ದಾನೆ, ಸ್ವಲ್ಪ ಸುಸ್ತಾಗಿದ್ದ, ಹಾಗಾಗಿ ಮಲ್ಕೊಂಡ್ಬಿಟ್ಟ. ಸ್ವಲ್ಪ ಹಾಲು ಕೊಟ್ಬಿಟ್ಟು ನೋಡಿ ಎಷ್ಟು ಸಿರಪ್ಗಳಿದೆ ಅಂತ. ಅವನಿಗೆ ಜ್ವರ, ಕೋಲ್ಡ್, ಕೆಮ್ಮು ಎಲ್ಲ ಆಗಿದೆ. ಆಕ್ಚುಲಿ ಈವ್ನಿಂಗು ವೆದರ್ ಇವಾಗ ಚೆನ್ನಾಗಿಲ್ಲ ಇಲ್ಲಿ ಬೆಳಗಾವಿಯಲ್ಲಿ. ನಿನ್ಗೂ ಜ್ವರ ಬಂದಿದೆ? ನಿನ್ಗೂ ಜ್ವರ ಬಂದಿದೆ. ಚೆನ್ನಾಗಿಲ್ಲ ವೆದರು. ಹಾಗಾಗಿ ಅವನ್ನ ಮನೇಲಿ ನೋಡ್ಕೊಳ್ಳೋರು ಯಾರಿಲ್ಲ. ಸಂಜೆ ಶಾಪಿಗೆ ನಾವು ಕರ್ಕೊಂಡು ಹೋಗ್ಬೇಕು, ಮತ್ತೆ ಕರ್ಕೊಂಡು ಬರ್ಬೇಕು. ತುಂಬಾ ಗಾಳಿ, ಹಾಗಾಗಿ ಇನ್ಫೆಕ್ಷನ್ ಆಗಿ ಜ್ವರ, ಶೀತ, ಕೆಮ್ಮು ಎಲ್ಲ ಆಗಿದೆ. ಆದಷ್ಟು ಬೇಗ ಹುಷಾರಾದ್ರೆ ಸಾಕಾಗಿದೆ. ರಾತ್ರಿ ಎಲ್ಲ ಅಳ್ತಿದ್ದ, ಪಾಪ ನಿದ್ದೆನೆ ಮಾಡಿಲ್ಲ ಇವತ್ತಂತೂ. ನೆನ್ನೆ ನೈಟ್ ನಿದ್ದೆನೆ ಮಾಡಿಲ್ಲ. ಇವತ್ತು ನೋಡ್ಬೇಕು ಏನ್ ಮಾಡ್ತಾನೆ ಅಂತ. ನೋಡೋಣ, ಸಿರಪ್ಗಳೆಲ್ಲ ಹಾಕ್ತೀನಿ ಇವಾಗ ಎತ್ಕೊಂಡು. ಓಕೆ ಫ್ರೆಂಡ್ಸ್, ಇವತ್ತಿಂದ ವ್ಲಾಗ್ ಇಷ್ಟೇನೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.